ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮುಂಚೆ ಹೇಳಿದ್ದೀನಿ, ಸ್ವಲ್ಪ ನಿಮಗೆ ಎಲ್ಲರಿಗೂ ಈ ಥರ ಕಮಲ್ ಕಡಾಯಿ ದಾರ ತೊಗೊಂಡ್ಬಿಟ್ಟು ವರ್ಕ್ ಹಾಕೋದನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಆಲ್ರೆಡಿ ನಾಟ್ ಹಾಕಿಬಿಟ್ಟು ಒಂದು ಲಾಕ್ ಹಾಕಿ 2 ಚೈನು ಮತ್ತು ಲಾಕ್ 2 ಚೈನು ಒಂದು ಲಾಕ್ ಇದೇ ಥರನೇ ನಾನಿಲ್ಲಿ ಸ್ವಲ್ಪ ಬಟ್ಟೆ ತೊಗೊಂಡು ಒಂದು ಸ್ವಲ್ಪ ಫುಲ್ಲು ಹಾಕಿ ತೋರಿಸಿದ್ದೀನಿ. ನೋಡಿ, 2 ಚೈನ್ ಹಾಕಬೇಕು, ಲಾಕ್ ಮಾಡಬೇಕು. 2 ಚೈನ್ ಹಾಕಿ ಲಾಕ್ ಮಾಡ್ಕೊಂಡು ಹೋಗೋದಷ್ಟೇ. ಲಾಸ್ಟಿಗೆ 2 ಚೈನ್ ಹಾಕಿ ನನ್ನ ದಾರನ ಕಟ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಕರ್ಚಿಫ್ಗಳಿಗೆ, ದುಪ್ಪಟ್ಟಗಳಿಗೆ, ಸ್ಯಾರಿಗೂ ಸಹ ನೀವು ಹಾಕಿ ಕೊಡ್ಬೋದು. ನಾನಿಲ್ಲಿ ನೋಡಿ ನಾನು ಕಾಂಟ್ರಾಸ್ಟ್ ಕಲರ್ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ, ನಾನು ಹಾಕೋ ವರ್ಕ್ ನಿಮಗೆ ಕ್ಲೀನಾಗೆ ಗೊತ್ತಾಗಬೇಕು. ಅದೇ ಕಲರ್ನಲ್ಲಿ ಹಾಕಿದರೆ ಗೊತ್ತಾಗಲ್ಲ ಅಂಥೇಳಿ ನಾನು ತೊಗೊಂಡಿದ್ದೀನಿ. ಫಸ್ಟಿಗೆ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಿದ್ಮೇಲೆ ಪಕ್ಕದಲ್ಲಿ ನೋಡಿ 1 ಚೈನ್ ಹಾಕಿಬಿಟ್ಟು ಇಲ್ಲಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆಟ್ ಏನು ಲಾಕ್ ಮಾಡಿದ್ವಲ್ಲ ಅದ್ರ ಮೇಲೆ ಒಂದ್ಸರಿ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಇವಾಗ ನೋಡಿ, ಲಾಕ್ ಆದಮೇಲೆ ಸ್ವಲ್ಪ ಒಂದು 4 ಚೈನ್ ಅಷ್ಟು ಗ್ಯಾಪ್ ನೋಡ್ತಾ ಇರ್ಬೋದು. ಒಂದು 4 ಚೈನ್ ಅಂದರೆ ನಾವು 4 ಚೈನ್ ಹಾಕ್ತೀವಲ್ಲ ಅಷ್ಟು ಗ್ಯಾಪ್ನಲ್ಲಿ ಒಂದು ಸ್ವಲ್ಪ ದಾರ ಎಳ್ಕೊಂಬಿಟ್ಟು ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಬಿಟ್ಟು ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಒಂದು ದಾರ ಕಾಣ್ತಾ ಇದೆಯಲ್ಲ, ಅದ್ರ ಒಳಗಡೆ ಸೂಜಿನ ತೂರಿಸ್ಬಿಟ್ಟು ದಾರ ತಂದುಬಿಟ್ಟು ಈಗ ಲಾಕ್ ಮಾಡಬೇಕು. ನೋಡಿ, ನಾನಿವಾಗ ಬಿಚ್ಚಿಬಿಟ್ಟು ಇನ್ನೊಂದು ಸರಿ ತೋರಿಸ್ತೀನಿ. ಯಾಕಂದರೆ ಬಿಗಿನರ್ಸ್ಗೆ ಗೊತ್ತಾಗೋದಿಲ್ಲ, ಮತ್ತು ಹೊಸ್ದಾಗಿ ನೋಡ್ತಾ ಇರೋದು ಈ ವಿಡಿಯೋನ ಅವರಿಗೂ ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಸರಿ ನೋಡಲಿ ಅಂತ. ನೋಡಿ, ಇವಾಗ ದಾರದಲ್ಲಿ ಸೂಜಿ ಮೇಲೆ 2 ದಾರ ಇದೆಯಲ್ಲ, ಇವಾಗ ಲಾಕ್ ಮಾಡ್ಕೊಂಡ್ವಿ. ಲಾಕ್ ಮಾಡ್ಕೊಂಡು ಈಗ 1 2 3 ದಾರ ಆಯಿತು. ಇಲ್ಲಿ ಲಾಕ್ ಇತ್ತಲ್ಲ, ಈ ದಾರದೊಳಗಡೆಗೆ ಸೂಜಿ ತೂರಿಸ್ಬಿಟ್ಟು ದಾರ ತಂದು ಲಾಕ್ ಮಾಡ್ಕೋಬೇಕು. ಇದು ಲಾಕ್ ಮಾಡ್ಕೊಂಡ್ಬಿಟ್ರೆ ನೀವು ಯಾವುದೇ ಕಾರಣಕ್ಕೂ ಮೇಲೆ ಕೆಳಗೆ ಹೋಗಲ್ಲ, ಅಲ್ಲೇ ಇರುತ್ತೆ. ನಾವು ಲಾಕ್ ಮಾಡಿಬಿಟ್ಟಿರ್ತೀವಲ್ಲ ದಾರನ, ಇದು ಆ ಕಡೆ ಈ ಕಡೆ ಜರುಗ್ಕೊಳೋದಿಲ್ಲ, ಏನಾಗಲ್ಲ. ಒಂದು 3-4 ಚೈನ್ ಅಷ್ಟು ಲಾಕ್ ಮಾಡ್ಕೊಬೇಕು. ಮಾಡ್ಕೊಂಡ್ಬಿಟ್ಟು ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. ತೊಗೊಂಡ್ಬಿಟ್ಟು ಇಲ್ಲಿ ಕೌಂಟ್ ಮಾಡ್ಕೊಳ್ಳಿ. ಇದು ಲಾಕ್ ಬಿಟ್ಟ ಮೇಲೆ 1 ಬಾಕ್ಸ್, 2 ಬಾಕ್ಸ್, 3 ಬಾಕ್ಸ್, 4ನೇ ಬಾಕ್ಸ್ ಮೇಲೆ ನೋಡಿ, ಇವಾಗ 4ನೇದು ಅಥವಾ ನೋಡಿ 1 2 3 ಕೌಂಟ್ ಮಾಡ್ಕೊಳ್ಳಿ. 3ನೇದ್ರ ಮೇಲೆ ನಾನಿವಾಗ ಈ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು 2 ಬಾಕ್ಸ್ನ ಸ್ಕಿಪ್ ಮಾಡಿ 3ನೇ ಬಾಕ್ಸ್ ಒಳಗಡೆಗೆ 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಕಂಬ ಟ್ರಿಬಲ್ ಕ್ರೋಶೆ ಹಾಕಿದೆ. ಟ್ರಿಬಲ್ ಕ್ರೋಶೆ ಹಾಕಿದ್ಮೇಲೆ 1 2 3 4 5 ಚೈನ್ ಹಾಕ್ತೀನಿ. 5 ಚೈನ್ ಹಾಕ್ಬಿಟ್ಟು ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಅದೇ ಟ್ರಿಬಲ್ ಕ್ರೋಶೆ ಏನು ಲಾಕ್ ಮಾಡಿದ್ವಲ್ಲ ಅದ್ರ ಒಳಗಡೆಗೆ ಮತ್ತೆ ಇನ್ನೂ ಒಂದು ಟ್ರಿಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. 2ರಿಂದ 1 2ರಿಂದ 1 ಮತ್ತು 2ರಿಂದ 1. ಈ ಕಡೆ ಏನು ಟ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ ಅದರಷ್ಟೇ ಹೈಟ್ನಲ್ಲೇ ಇದನ್ನು ಸಹ ತೊಗೋಬೇಕು. ತುಂಬ ಮೇಲೆ ಕೆಳಗೆ ಮಾಡ್ಕೊಳೋದಕ್ಕೆ ಹೋಗಬೇಡಿ. ನೋಡಿ, ಕರೆಕ್ಟಾಗಿ ತೊಗೋಬೇಕು. ಈ ಥರ ಕಾಣುತ್ತೆ ವಿ ಶೇಪ್ನಲ್ಲಿ. ಬ್ಯಾಕ್ ಸೈಡ್ ಸ್ವಲ್ಪ ಬಟ್ಟೆನ ತಿರುಗಿಸ್ಕೊಂಬಿಟ್ಟು ಇವಾಗ ನೋಡಿ, ಇದು ಫ್ರಂಟು, ಇದು ಬ್ಯಾಕ್. ಇವಾಗ ಇಲ್ಲಿ 1 2 3 4 5 ಚೈನ್ ಹಾಕ್ತೀನಿ. ಇಲ್ಲಿ ಏನು ಟ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ ಮೇಲೆ ನೋಡಿ, ಇಲ್ಲಿ ಹೋಲ್ ಕಾಣ್ತಾ ಇರುತ್ತೆ. ಆ ಹೋಲ್ ಒಳಗಡೆಗೆ ಈ 5 ಚೈನ್ನ ಲಾಕ್ ಮಾಡಬೇಕು. ಲಾಕ್ ಆಯಿತು. ಇವಾಗ 2 ಚೈನ್ಗಳಿದ್ದಾವೆ, ಅಲ್ಲಿ 5 ಚೈನ್ 2 ಟೈಮ್ ಇದ್ದಾವೆ. ಫ್ರಂಟ್ ಸೈಡಿಗೆ ಮತ್ತೆ ಟರ್ನ್ ಮಾಡ್ಕೊಂಡು ಬಿಡಬೇಕು. ಟರ್ನ್ ಮಾಡಿಕೊಂಡು ಇವಾಗ ಇಲ್ಲಿ ಚೈನ್ಗಳನ್ನ ಹಾಕ್ತೀನಿ. 1 2 3 ಆದರೂ ಹಾಕಿ ಅಥವಾ 2 ಆದರೂ ಚೈನ್ ಹಾಕಿ. ಇವಾಗ ಸೂಜಿ ಮೇಲೆ 2 ಸರಿ ದಾರ ತೊಗೋಬೋದು. ಟ್ರಿಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ ನಾನಿಲ್ಲಿ. 2ರಿಂದ 1 2ರಿಂದ 1 2ರಿಂದ 1. ಫಸ್ಟಿಗೆ ಏನು ನಾವು 2 ಚೈನ್ ಹಾಕಿದ್ದೀವಲ್ಲ ಅದನ್ನು ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಇವಾಗ ಇಲ್ಲಿ ಹಾಕ್ತಾ ಇರೋದು 3ನೇ ಟ್ರಿಬಲ್ ಕ್ರೋಶೆ. 3 ಆಯಿತು. ಆ ಏನು 5 ಚೈನ್ಗಳಿದೆಯಲ್ಲ ಅವೆರಡೂ ಸೇರಿಸ್ಕೊಂಡೇ ಹಾಕಬೇಕು. 4. ಇವಾಗ 5ನೇದು ಹಾಕ್ತಾಯಿದ್ದೀನಿ. 5 6 7 8 9. ಇಲ್ಲಿ ಟ್ರಿಬಲ್ ಕ್ರೋಶೆಗಳನ್ನೇ ಹಾಕಬೇಕು ಅಂತೇನಿಲ್ಲ, ಮಾಮೂಲಿ ನಾವು ಕಂಬ ಹಾಕ್ತೀವಲ್ಲ ಅದನ್ನು ಹಾಕ್ಬೋದು. ನೋಡಿ, ಇನ್ನೊಂದು ಸರಿ ಕೌಂಟ್ ಮಾಡ್ಕೊಳ್ಳಿ ಕ್ಲೀನಾಗಿ. ನಮಗಿಲ್ಲಿ ಕರೆಕ್ಟಾಗಿ ಒಂದು 10ರಿಂದ 11 ಟ್ರಿಬಲ್ ಕ್ರೋಶೆ ಬರುತ್ತೆ. ಅದಾದಮೇಲೆ 3 ಚೈನ್ ಹಾಕ್ತೀನಿ. 3 ಚೈನ್ ಆದರೂ ಹಾಕಿ 2 ಚೈನ್ ಆದರೂ ಹಾಕಿಬಿಟ್ಟು ಅಲ್ಲೇ ಎಲ್ಲಿ ನಾವು ಇಷ್ಟೊತ್ತು
ಟ್ರಿಬಲ್ ಕ್ರೋಶೆ ಮಾಡಿದ್ವಲ್ಲ 5 ಚೈನಿನ ಗ್ಯಾಪು, ಅದರೊಳಗಡೆಗೇ ಇದನ್ನು ಟೈಟಾಗಿ ಲಾಕ್ ಮಾಡಿಬಿಟ್ಟು ಸ್ವಲ್ಪ ಜರುಗಿಸ್ಕೊಳ್ಳಿ. ಈ ಥರ ಜರುಗಿಸ್ಕೊಂಡ್ರೆ ಪಕ್ಕದಲ್ಲಿ ಬರುತ್ತೆ. ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿದ್ಮೇಲೆ ಈ ಥರ ಕಾಣುತ್ತೆ. ನೀವು ಬೇಕಂದರೆ ಬೀಡ್ಸ್ನ ಯೂಸ್ ಮಾಡ್ಬೋದು. ಇಲ್ಲಿ ಪ್ಲೇನ್ ಆಗಿರಲಿ ಅನ್ನೋರಿಗೆ ಈ ಡಿಸೈನ್ನ ಚೂಸ್ ಮಾಡಿ ಕೊಡ್ಬೋದು. ನೋಡಿ ಇವಾಗ ಲಾಕ್ ಆಯ್ತಾರೆ, ಸ್ವಲ್ಪ ಜರುಗಿಸ್ಕೊಳ್ಳಿ, ಕ್ಲೀನಾಗಿ ಕೂರುತ್ತೆ. ಇವಾಗ ಮತ್ತೆ ಈ ಲೇನ್ 4 ಚೈನ್ ಅಷ್ಟು ಗ್ಯಾಪ್ ಇತ್ತಲ್ಲ ಅಷ್ಟಕ್ಕೆ ದಾರ ನಾನು ಎಳ್ಕೊತೀನಿ. ನೋಡಿ ಎಳ್ಕೊಳ್ತಾ ಇದ್ದೀನಿ. ಒಂದು ಲಾಕ್ ಹಾಕಿದ್ಮೇಲೆ ಇಲ್ಲಿ 3ನೇ ದಾರ ಇದೆಲ್ಲ ಕಾಣ್ತಾ ಇದೆಯಲ್ಲ, ಅದ್ರ ಒಳಗಡೆ ಹೋಗಿ ಸಿಂಗಲ್ ದಾರ ಕಾಣ್ತಿದ್ದಲ್ಲ ಅದ್ರ ಎರಡರ ಮಧ್ಯದಲ್ಲಿ ಇನ್ನೊಂದ್ಸರಿ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಇಲ್ಲಿ 2 ದಾರ ಇದೆಯಲ್ಲ, ಇಲ್ಲಿಂದ ದಾರ ಎಳ್ಕೊಂಡು ಬರ್ತೀವ, ಬಂದ್ಕೊಂಬಂದಾಗ ಇಲ್ಲಿ ಗ್ಯಾಪ್ ಕಾಣ್ತಾ ಇದೆಯಲ್ಲ, ಈ ದಾರದ ಎರಡರ ಮಧ್ಯದಲ್ಲಿ ಸೂಜಿ ತೋರಿಸ್ಬಿಟ್ಟು ದಾರ ತಂದುಬಿಟ್ಟು ಲಾಕ್ ಮಾಡಬೇಕು. ಇವಾಗ ಲಾಕ್ ಆಯಿತು. ಲಾಕ್ ಆದಮೇಲೆ ಇವಾಗ ಅದೇನು ಆ ಕಡೆ ಈ ಕಡೆ ಜರ್ಕೊಳೋದಿಲ್ಲ, ಅಲ್ಲೇ ಇರುತ್ತೆ, ಟೈಟಾಗಿ ಲಾಕ್ ಆಗಿರುತ್ತೆ. ಇವಾಗ 2ನ್ನ ಸ್ಕಿಪ್ ಮಾಡಿ 3ನೇದಕ್ಕೆ 2 ಬಾಕ್ಸ್ನ ಸ್ಕಿಪ್ ಮಾಡಿಬಿಟ್ಟು 3ನೇ ಬಾಕ್ಸಿಗೆ ನಾನು ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ಈ ಥರ ಕಾಣ್ತು ಡಿಸೈನ್, ಈ ಥರ ಬರುತ್ತೆ. ನಿಮಗೆ ಇಲ್ಲಿ ಯಾವುದೇ ರೀತಿಯಾದಂಥ ಬೀಡ್ಸ್ಗಳನ್ನ ನಾನು ಯೂಸ್ ಮಾಡಿಲ್ಲ. ಇಲ್ಲಿ ನೀವು ಬೇಕಂದರೆ ಬೀಡ್ಸ್ ಬೇಕಂದರೆ ಡ್ರಮ್ ಬೀಡ್ ಬರುತ್ತಲ್ಲ, ಆ ಡ್ರಮ್ ಬೀಡನ್ನ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಮತ್ತು ಈ ಕಡೆ ನಾನು ಏನು ನಾಟ್ ಹೊಸ ಥರ ತೋರಿಸಿದ್ದೀನಲ್ಲ, ಆ ನಾಟ್ ಹತ್ರ ನೀವು ಡ್ರಮ್ ಬೀಡನ್ನ ಯೂಸ್ ಮಾಡ್ಬೋದು ಬೇಕು ಅಂದರೆ. ಮತ್ತೆ ನೋಡಿ ಅದೇ ಥರನೇ ಮತ್ತೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಇವಾಗ ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು 1 ಬಾಕ್ಸ್ 2 ಬಾಕ್ಸ್ 3ನೇ ಬಾಕ್ಸಿಗೆ ಇಲ್ಲಿನೂ ಸೇಮ್ ನಾನು ನೋಡಿ 2ನ್ನ ಸ್ಕಿಪ್ ಮಾಡಿ 3ನೇದಕ್ಕೆ ಹಾಕಿದ್ದೀನಲ್ಲ, 2ನ್ನ ಸ್ಕಿಪ್ ಮಾಡಿ 3ನೇದಕ್ಕೆ ಟ್ರಿಬಲ್ ಕ್ರೋಶೆನ ಹಾಕಬೇಕು. 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಟ್ರಿಬಲ್ ಕ್ರೋಶೆ ಹಾಕಿ 5 ಚೈನ್ ಹಾಕಬೇಕಿಲ್ಲಿ. 5 ಚೈನ್ ಹಾಕಿಬಿಟ್ಟು ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಅದೇ ಬಾಕ್ಸ್ನಲ್ಲೇ ಏನು ನಾವು ಮುಂಚೆ ಟ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿಗೆ ಇವಾಗ ಮತ್ತೆ ಒಂದು ಟ್ರಿಬಲ್ ಕ್ರೋಶೆ, ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಅಲ್ಲಿಗೆ ಟ್ರಿಬಲ್ ಕ್ರೋಶೆ ಹಾಕಬೇಕು. ಅಲ್ಲಿ ದಾರ ನನಗೆ ಮಿಸ್ ಆಯಿತು, ಅದಕ್ಕೆ ನಾನು ಫಸ್ಟಿಂದ ಮತ್ತೆ ಹಾಕ್ತಾಯಿದ್ದೀನಿ. ಹಾಕಿದ ಮೇಲೆ ಇವಾಗ ಮತ್ತೆ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು 5 ಚೈನ್ ಇರೋ ಕಡೆಗೆ 5 ಚೈನ್ ಹಾಕಬೇಕು. 5 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡಿ ಟ್ರಿಬಲ್ ಕ್ರೋಶೆ ಮಾಡಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡಿದರೆ ಆಯಿತು. ಇವಾಗ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡ್ಬಿಟ್ಟು 1 2 3 ಚೈನ್ ಹಾಕ್ತೀನಿ. ಸೂಜಿ ಮೇಲೆ 2 ಸರಿ ದಾರ 2 ಸರಿ ಆದರೂ ಹಾಕಿ 3 ಸರಿನಾದರೂ ಚೈನ್ ಹಾಕಿ ಟ್ರಿಬಲ್ ಕ್ರೋಶೆನ ಹಾಕಬೇಕಿಲ್ಲಿ. ನಿಮಗೆ ಏನು ನಾನು ಹಾಕಿದ್ದೀನಲ್ಲ ಆರ್ಚ್, ಆ ಸೈಜ್ ಚಿಕ್ಕದು ಬೇಕು ಅಂದರೆ ನೀವಿಲ್ಲಿ ಕಂಬಗಳನ್ನ ಹಾಕ್ಬೋದು, ಅಂದರೆ ಡಬಲ್ ಕ್ರೋಶೆಟ್ ಆದರೂ ಹಾಕ್ಬೋದು. ನಾನು ಇಲ್ಲಿ ಟ್ರಿಬಲ್ ಕ್ರೋಶೆಟ್ನ ಕರೆಕ್ಟಾಗಿ 10 ಹಾಕಿ ನಾನು ತೋರಿಸ್ತೀನಿ. ಫಸ್ಟಿಗೆ 2 ಚೈನ್ ಇತ್ತಲ್ಲ ಅದನ್ನು ಕನ್ಸಿಡರ್ ಮಾಡಿಕೊಂಡು 10 ಹಾಕಿಬಿಟ್ಟು ಲಾಸ್ಟಿಗೆ 3 ಚೈನ್ ಹಾಕಿ ಆ 5 ಚೈನಿಂದ್ರೊಳಗಡೆಗೆ ಲಾಕ್ ಮಾಡಬೇಕು. ಮಾಡಿಬಿಟ್ಟು ಇವಾಗ ಒಂದು ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ಸ್ವಲ್ಪ ಒಂದು 4 ಚೈನ್ ಅಷ್ಟು ದಾರ ಎಳ್ಕೊಂಡು ನೋಡಿ ಲಾಕ್ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ಈ ಥರ ಲಾಕ್ ಆದಮೇಲೆ ಇಲ್ಲಿ ದಾರ ಕಾಣ್ತಾ ಇದೆಯಲ್ಲ ಅದ್ರ ಒಳಗಡೆ ಹೋಗಿ ದಾರ ತಂದುಬಿಟ್ಟು ನೋಡಿ ಈ ಥರ ಲಾಕ್ ಆಯ್ತಲ್ಲ, ಇಲ್ಲಿ ದಾರ ಕಾಣ್ತಾ ಇರುತ್ತೆ, ಅದಕ್ಕೆ ನಾನು ಹಿಡ್ಕೊಂಡು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ಕೊಂಡು 1 ಅಲ್ಲ 2 ಸರಿ ವೀಡಿಯೋನ ನೋಡಿ ಆ ಲಾಕ್ನ ಕ್ಲೀನಾಗಿ ಅದೇ ಥರ ಲಾಕ್ ಮಾಡೋದು ಕಲೀರಿ. ಇಲ್ಲಾಂದರೆ ಇಲ್ಲಿ ನೀವು ಡ್ರಮ್ ಬೀಡನ್ನ ಹಾಕಿಬಿಟ್ಟು ಲಾಕ್ ಮಾಡಿ ಇಲ್ಲಿ ನಾನು ತೋರಿಸ್ತೀನಿ ನೋಡಿ 2 ಬಾಕ್ಸ್ನ ಸ್ಕಿಪ್ ಮಾಡಿ 3ನೇದಕ್ಕೆ ಲಾಕ್ ಮಾಡಬೇಕು. ನೋಡಿ ಈ ಕಡೆಯಿಂದ 2 ಈ ಕಡೆಯಿಂದ 2 ಅದೇ ಥರನೇ ಇಲ್ಲಿ ನಾವು ಏನೇ 2 ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅಂದರೆ ನಮಗೆ ಕೌಂಟಿಂಗ್ ಕ್ಲೀನಾಗಿ ಬರುತ್ತೆ. ಆಮೇಲೆ ಡಿಸೈನು ಸಹ ಒಂದೇ ಸೈಜ್ನಲ್ಲಿ ಇರುತ್ತೆ, ಆಮೇಲೆ ನೋಡೋದಕ್ಕೂ ನೀಟ್ ಫಿನಿಶಿಂಗ್ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ಬೇಸ್ ಲೈನಲ್ಲಿ 2 ಚೈನ್ ಲಾಕ್ ಮತ್ತು 2 ಚೈನ್ ಲಾಕ್ ಇದೇ ಥರನೇ ನೀವು ಸ್ಯಾರಿಗೆ ಹಾಕಿದಾಗ ಫುಲ್ಲು ಕಂಪ್ಲೀಟ್ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಈ ಡಿಸೈನ್ ಹಾಕಿ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ. ಯಾವುದೇ ರೀತಿಯಾದಂಥ ಬೀಡ್ಸ್ ಬೇಡ ಅನ್ನೋರಿಗೆ ಇದನ್ನು ಯೂಸ್ ಮಾಡ್ಬೋದು. ಮತ್ತು ಆರ್ಚ್ನು ಸಹ ನೀವು ಬೀಡ್ಸ್ ಬೇಕು ಅಂದರೆ ಅಲ್ಲಿ ಒಂದು ಕಂಬ ಹಾಕಿದ್ಮೇಲೆ ಒಂದು ಕಂಬ ಹಾಕಿದ್ಮೇಲೆ ಒಂದು ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಮಾಡ್ಕೋಬೋದು. ನೋಡಿ ಇಲ್ಲಿ ಅಳತೆ ಗೊತ್ತಾಗಿಲ್ಲ ಅಂದರೆ ಒಂದು ಹಾಕಿದಾದ್ಮೇಲೆ ನೆಕ್ಸ್ಟಿಂದಕ್ಕೆ ನೀವು ಪಕ್ಕದಲ್ಲೇ ಈ ಥರ ಇಡೋ ಥರ ನೋಡ್ಕೊಳ್ಳಿ. ಈ ಥರ ನೋಡಿಕೊಂಡ್ರೆ ಒಂದು 4 ಚೈನ್ ಗ್ಯಾಪ್ ಕ್ಲೀನಾಗೆ ಗೊತ್ತಾಗ್ಬಿಡುತ್ತೆ. ಅಷ್ಟಕ್ಕೆ ನೀವು ಮಾಡಿಕೊಂಡು ಮತ್ತೆ ಹಂಗೆ ಇಟ್ಕೊಂಡ್ಬಿಟ್ಟು ಅದೇ ಥರ ಸೈಜ್ನಲ್ಲಿ ಇಟ್ಕೊಂಡು ಫಸ್ಟ್ನೇದು ಮಾತ್ರ ಲಾಕ್ ಹಾಕಿದ್ಮೇಲೆ 2ನೇದು ಇವೆರಡನ್ನೂ ಸಹ ನೀವು ಈ ಥರ ಅಳತೆ ಮಾಡ್ಕೊಂಡು ನೋಡ್ಕೊಂಡು ಕ್ಲೀನಾಗಿ ಈ ಥರ
ನೋಡಿ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ. ಇಲ್ಲಿ 3ನೇ ದಾರ ಇದೆಯಲ್ಲ ಅದರೊಳಗಡೆ ಹೋಗಿ ದಾರ ತಂದುಬಿಟ್ಟು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು ಅದೇ ಥರನೇ ಇಲ್ಲಿ ಇಲ್ಲೊಂದು ಟ್ರಿಬಲ್ ಕ್ರೋಶೆ ಹಾಕಿ ಇಲ್ಲಿ 5 ಚೈನ್ ಹಾಕಿದ್ದೀವಲ್ಲ ಮತ್ತು ಬ್ಯಾಕ್ ಸೈಡ್ ಮತ್ತೆ 5 ಚೈನ್ ಹಾಕಿ ಆ 5 ಚೈನ್ ಒಳಗಡೆಗೆ ಟ್ರಿಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೋಬೋದು. ಹೊಸ ರೀತಿಯಾದಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವುದಾದ್ರೂ ಇದರಲ್ಲಿ ಡೌಟ್ ಇದ್ದರೆ ನೀವು ಕಮೆಂಟ್ ಮುಖಾಂತರ ನನಗೆ ಕೇಳ್ಬೋದು. ಆದಷ್ಟು ನಾನು ವಿಡಿಯೋದಲ್ಲಿ ನಿಮಗೆ ಯಾವುದೇ ಡೌಟ್ ಇಲ್ದಂಗೆ ತೋರಿಸಿದ್ದೀನಿ ಮತ್ತು ನೀಟಾಗಿ ನಾನು ತೋರಿಸಿದ್ದೀನಿ. ಅದಾದಮೇಲೂ ಡೌಟ್ ಅಂತ ಅನಿಸಿದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ನಾನು ಇದೇ ಥರದ್ದೇ ವಿಡಿಯೋಗಳನ್ನ ಕಮಲ್ ಕಡಾಯಿ ದಾರದಲ್ಲಿ ಇನ್ನು ಮುಂದೆ ಹಾಕಿ ತೋರಿಸ್ತೀನಿ. ಇದನ್ನು ನೀವು ಸ್ಯಾರಿಗೂ ಹಾಕ್ಬೋದು, ನಾನು ಹೇಳಿದ್ನಲ್ಲ ದುಪ್ಪಟ್ಟಗಳಿಗೂ ಹಾಕ್ಬೋದು. ನೋಡಿಬಿಟ್ಟು ಹಾಕಿ ನೋಡಿ, ಟ್ರೈ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.